ಈ ವಿಡಿಯೋದಲ್ಲಿ ಸಮೂಹ ಮಾಧ್ಯಮಗಳ ಬಗ್ಗೆ ತಿಳಿಯೋಣ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಸಮೂಹ ಮಾಧ್ಯಮಗಳು ಎಂದರೇನು? ಸಮೂಹ ಮಾಧ್ಯಮಗಳು ಎಂದರೆ ಒಂದೇ ಸಮಯಕ್ಕೆ ಅನೇಕ ಜನರಿಗೆ ಮಾಹಿತಿ, ಸುದ್ದಿ, ಜ್ಞಾನ, ಮನರಂಜನೆ ಮತ್ತು ಅಭಿಪ್ರಾಯಗಳನ್ನು ತಲುಪಿಸುವ ಸಂವಹನ ಸಾಧನಗಳು. ಸಮೂಹ ಎಂದರೆ ದೊಡ್ಡ ಜನಸಮೂಹ ಮತ್ತು ಮಾಧ್ಯಮ ಎಂದರೆ ಮಾಹಿತಿ ಹಂಚುವ ಸಾಧನ. ಅಂದರೆ ದೊಡ್ಡ ಪ್ರಮಾಣದ ಜನರಿಗೆ ಒಂದೇ ಸಮಯದಲ್ಲಿ ಮಾಹಿತಿ ನೀಡುವ ಸಾಧನಗಳೇ ಸಮೂಹ ಮಾಧ್ಯಮಗಳು. ಹಳೆಯ ಕಾಲದಲ್ಲಿ ಮಾಹಿತಿ ಹರಡುವ ಮುಖ್ಯ ಮಾರ್ಗಗಳು ಎಂದರೆ ಬಾಯಿ ಮಾತು, ಪತ್ರಗಳು, ಘೋಷಣೆಗಳು ಮತ್ತು ಗ್ರಾಮದಲ್ಲಿ ಡೊಳ್ಳು ಬಾರಿಸುವುದು ಮುಂತಾದವು. ಆದರೆ ಕಾಲಕ್ರಮೇಣ ತಂತ್ರಜ್ಞಾನ ಅಭಿವೃದ್ಧಿಯಾಗುತ್ತಾ ಬಂದಂತೆ ಪತ್ರಿಕೆ, ರೇಡಿಯೋ, ದೂರದರ್ಶನ, ಸಿನಿಮಾ ಮತ್ತು ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಹಾಗೂ ಸಾಮಾಜಿಕ ಜಾಲತಾಣಗಳು ಸಮೂಹ ಮಾಧ್ಯಮಗಳಾಗಿ ಅಭಿವೃದ್ಧಿಯಾಗಿವೆ. ಸಮೂಹ ಮಾಧ್ಯಮಗಳ ಮುಖ್ಯ ವಿಧಗಳು ಎಂದರೆ ಮೊದಲನೆಯದಾಗಿ ಮುದ್ರಣ ಮಾಧ್ಯಮಗಳು. ಪ್ರಿಂಟ್ ಮೀಡಿಯಾ ಎಂದರೆ ಪತ್ರಿಕೆಗಳು, ಮಾಸಪತ್ರಿಕೆಗಳು, ಪುಸ್ತಕಗಳು, ಪಾಂಪ್ಲೆಟ್ಗಳು ಇವುಗಳೆಲ್ಲ ಮುದ್ರಣ ಮಾಧ್ಯಮಗಳಾಗಿವೆ. ಇವುಗಳಲ್ಲಿ ಸುದ್ದಿ, ಲೇಖನಗಳು, ಜಾಹೀರಾತುಗಳು, ಶಿಕ್ಷಣ ಸಂಬಂಧಿತ ಮಾಹಿತಿ ಇತ್ಯಾದಿ ಪ್ರಕಟವಾಗುತ್ತದೆ. ಉದಾಹರಣೆಗೆ ದಿನಪತ್ರಿಕೆಗಳು ನಮ್ಮ ದೇಶದ ಹಾಗೂ ವಿಶ್ವದ ಸುದ್ದಿಗಳನ್ನು ನೀಡುತ್ತವೆ. ಎರಡನೆಯದಾಗಿ ವಿದ್ಯುತ್ ಮಾಧ್ಯಮಗಳು. ಎಲೆಕ್ಟ್ರಾನಿಕ್ ಮೀಡಿಯಾ. ರೇಡಿಯೋ ಮತ್ತು ದೂರದರ್ಶನ ಪ್ರಮುಖ ವಿದ್ಯುತ್ ಮಾಧ್ಯಮಗಳು. ರೇಡಿಯೋ ಮೂಲಕ ಸುದ್ದಿ, ಹಾಡುಗಳು, ಕೃಷಿ ಮಾಹಿತಿ ಮುಂತಾದವುಗಳನ್ನು ಕೇಳಬಹುದು. ದೂರದರ್ಶನದ ಮೂಲಕ ಸುದ್ದಿ, ಧಾರಾವಾಹಿಗಳು, ಶಿಕ್ಷಣ ಕಾರ್ಯಕ್ರಮಗಳು ಮತ್ತು ಮನರಂಜನೆ ಕಾರ್ಯಕ್ರಮಗಳನ್ನು ನೋಡಬಹುದು. ಮೂರನೆಯದಾಗಿ ಡಿಜಿಟಲ್ ಅಥವಾ ಆನ್ಲೈನ್ ಮಾಧ್ಯಮಗಳು. ಇಂಟರ್ನೆಟ್, ವೆಬ್ಸೈಟ್ಗಳು, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣಗಳು ಡಿಜಿಟಲ್ ಮಾಧ್ಯಮಗಳಾಗಿವೆ. ಇವುಗಳ ಮೂಲಕ ಕ್ಷಣಾರ್ಧದಲ್ಲಿ ವಿಶ್ವದ ಯಾವುದಾದರೂ ಮೂಲೆಯಿಂದ ಮಾಹಿತಿ ಪಡೆಯಬಹುದು. ಸಮೂಹ ಮಾಧ್ಯಮಗಳ ಕೆಲಸವೇನೆಂದರೆ ಮಾಹಿತಿ ನೀಡುವುದು. ದೇಶ ವಿದೇಶದ ಘಟನೆಗಳು, ರಾಜಕೀಯ, ಕ್ರೀಡೆ, ಹವಾಮಾನ, ಕೃಷಿ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡುವುದು. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಪಾಠ, ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳು, ವಿಜ್ಞಾನ ಮಾಹಿತಿ ನೀಡುವುದು. ಮನರಂಜನೆ. ಸಿನಿಮಾ, ಹಾಡು, ನಾಟಕ, ಧಾರಾವಾಹಿ ಮುಂತಾದವುಗಳಿಂದ ಜನರಿಗೆ ಮನರಂಜನೆ ನೀಡುವುದು. ಜಾಗೃತಿ ಮೂಡಿಸುವುದು. ಆರೋಗ್ಯ, ಪರಿಸರ, ಮತದಾನ, ಸ್ವಚ್ಛತೆ ಮುಂತಾದ ವಿಷಯಗಳಲ್ಲಿ ಜನರಲ್ಲಿ ಅರಿವು ಮೂಡಿಸುವುದು. ಜಾಹೀರಾತು. ವ್ಯಾಪಾರಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಜನರಿಗೆ ಪರಿಚಯಿಸುವ ಅವಕಾಶ ನೀಡುವುದು. ಸಮೂಹ ಮಾಧ್ಯಮಗಳ ಮಹತ್ವವೇನೆಂದರೆ ಸಮೂಹ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಕಂಬದಂತಿವೆ. ಸರ್ಕಾರದ ಕೆಲಸಗಳನ್ನು ಜನರಿಗೆ ತಿಳಿಸುವುದು ಮತ್ತು ಜನರ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ತಲುಪಿಸುವುದು ಇದರ ಮುಖ್ಯ ಪಾತ್ರ. ಮಾಧ್ಯಮಗಳು ಸತ್ಯವನ್ನು ಹೊರತರುವಲ್ಲಿ ಹಾಗೂ ಸಮಾಜದಲ್ಲಿ ನ್ಯಾಯ ಸ್ಥಾಪನೆಗೆ ಸಹಕಾರಿಯಾಗುತ್ತವೆ. ಇವು ಸಮಾಜದ ಕನ್ನಡಿಯಂತೆ ಕಾರ್ಯನಿರ್ವಹಿಸುತ್ತವೆ. ಸಮೂಹ ಮಾಧ್ಯಮಗಳ ಅಪಾಯಕಾರಿ ಅಂಶಗಳನ್ನು ತಿಳಿಯೋಣ. ಸಮೂಹ ಮಾಧ್ಯಮಗಳು ಬಹಳ ಉಪಯುಕ್ತವಾದರೂ ಕೆಲವು ಹಾನಿಕಾರಕ ಅಂಶಗಳೂ ಇವೆ. ತಪ್ಪು ಸುದ್ದಿ, ಅಸಭ್ಯ ವಿಷಯಗಳು, ಅತಿಯಾದ ಜಾಹೀರಾತುಗಳು ಮತ್ತು ಸಮಯದ ವ್ಯರ್ಥ ಬಳಕೆ ಇವುಗಳಿಂದ ಹಾನಿ ಉಂಟಾಗಬಹುದು. ಆದ್ದರಿಂದ ಮಾಧ್ಯಮಗಳನ್ನು ಜಾಣ್ಮೆಯಿಂದ ಮತ್ತು ಜವಾಬ್ದಾರಿಯಿಂದ ಬಳಸಬೇಕು. ಒಟ್ಟಿನಲ್ಲಿ ಸಮೂಹ ಮಾಧ್ಯಮಗಳು ಸಮಾಜದ ಅಭಿವೃದ್ಧಿಗೆ ಅಗತ್ಯವಾದ ಪ್ರಮುಖ ಸಾಧನಗಳಾಗಿವೆ. ಇವು ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆ ನೀಡುವ ಮೂಲಕ ಜನಜೀವನವನ್ನು
ಪ್ರಭಾವಿಸುತ್ತವೆ. ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾಧ್ಯಮಗಳು ಸಮಾಜವನ್ನು ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಸಲು ಸಹಕಾರಿಯಾಗುತ್ತವೆ. ಆದ್ದರಿಂದ ನಾವು ಮಾಧ್ಯಮಗಳನ್ನು ವಿವೇಕದಿಂದ ಬಳಸಿ ಸತ್ಯ ಮಾಹಿತಿಯನ್ನು ಮಾತ್ರ ಸ್ವೀಕರಿಸುವ ಅಭ್ಯಾಸ ಬೆಳೆಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.